ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನೆಕ್ಸ್ಟ್ ಟ್ರಿಪ್ಪು ನಮ್ಮದು. ಬರ ಎಲ್ಲಿಗೆ ಹೋಗ್ತಿದ್ದೀವಿ ಗೆಸ್ ಮಾಡ್ಕೊಳ್ಳಿ ನೀವೇ. ಅದು ನಾವು ಇಬ್ಬರೇ ಇಲ್ಲ, ನಮ್ಮಿಬ್ಬರ ಜೊತೆ ಇನ್ನಿಬ್ರು ಇದ್ದಾರೆ. ತೋರಿಸಿ ಅವರಿಬ್ರು ಯಾರು ಅಂತ. ನಮ್ಮಿಬ್ರು ಗರ್ಲ್ ಫ್ರೆಂಡ್ಸು ಬರ್ತಾರೆ ಇವಾಗ. ಇಲ್ಲಿ ಮುಂದೆಗಡೆ ಇಬ್ರು ಅವ್ರಿಬ್ರಲ್ಲ, ಸುಮ್ಮನೆನಪ್ಪ ಹಂಗೆಲ್ಲ ತೋರ್ಸಕ್ಕೆ ಹೋಗ್ಬಾರ್ದು, ರಿವೀಲ್ ಮಾಡಬಾರ್ದು. ಬರ್ತಾರೆ ಇವಾಗ, ತೋರಿಸ್ತೀನಿ. ಎಲ್ಲರಿಗೂ ಸರ್ಪ್ರೈಸು. ಅವರು ಫಸ್ಟ್ ಟೈಮ್ ಫ್ಲೈಟಿಗೆ ಹತ್ತುತ್ತಾ ಇರೋದು, ಫ್ಲೈಟಲ್ಲಿ ಬರ್ತಾ ಇರೋದು ಕೂಡ ಅಲ್ಲ, ಅಟ್ಲಿ ಏರ್ಪೋರ್ಟ್ ನೋಡಿರೋದೇ ಫಸ್ಟ್ ಟೈಮು. ಹಂಗಂದರೆ ಇದೊಂದು ನನಗೂ ಒಂದು ಚಿಕ್ಕ ಕನಸು, ಕರ್ಕೊಂಡು ಹೋಗ್ಬೇಕು ಹಂಗೆ ಅಂತ. ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದು ಇವಾಗ ನೆರವೇರಿದೆ ಈ ಟೈಮ್ಗೆ. ಬರ್ತಾರೆ, ತೋರಿಸ್ತೀನಿ ಯಾರಂತ, ವೆಯ್ಟ್ ಮಾಡಿ. ಕೆಲಸ ಮುಂದುವರಿತಾ ಇರುತ್ತೆ ಇನ್ಮೇಲೆ ಕೆಲಸ ಅಂತೂ ಕನ್ಫರ್ಮ್ ಇದೇ ಕೆಲಸ. ಇನ್ನು ನಮ್ಮನ್ನೆಲ್ಲ ನೋಡ್ತಾನೇ ಇರ್ತೀರಾ ನೀವು. ಸ್ಕ್ರೋಲ್ ಮಾಡ್ತಾ ಇದ್ರೆ ನಾನೇ ಬರ್ಬೇಕಿನ್ನು, ಹಂಗೆ ಬಾಡಿಲ್ಲ ಅಂದರೆ ಕೇಳಿ ಚಚ್ಚಿರ್ಬಿ ಬಿಸಾಕ್ಬಿಡೋದು ಹಂಗೆ ಅಷ್ಟೇ. ಆದರೆ ಇನ್ನೊಂದು ಕ್ಯೂರಿಯಾಸಿಟಿಲಿ ಇರ್ತಾರೆ, ಇವ್ರಿಬ್ಬರ ಜೊತೆ ಇನ್ನೂ ಯಾರು ಇನ್ನಿಬ್ರು ಇರೋದು ಅಂತ. ಬರ್ತಾರೆ ಕಾಯಿರಿ. ಇವರಿಬ್ಬರನ್ನೇ ಕರ್ಕೊಂಡು ಹೋಗ್ತಿರೋದು ಇವಾಗ. ಕರ್ಕೊಂಡು ಹೋಗ್ತಾನೆ, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಯಾವಾಗ ಅವ್ನು ಒಬ್ಬನೇ ಹೋಗ್ತಾ ಇದ್ದ, ಸತಿ ನಾನು ಕರ್ಕೊಂಡು ಬಂದೆ. ಮೈಕ್ ಕೊಡ್ತೀನಿ ಇರಮ್ಮ. ಮೈಕ್ ಬೇಡವಮ್ಮ, ಹಂಗೆ ಮಾತಾಡ್ತೀಯಲ್ಲಮ್ಮ. ಅನ್ಪ್ಲಾನ್ ಅದು ಅನ್ನೋದಕ್ಕೆ ಇವ್ರು ಒಂದು ಚಿಕ್ಕ ಎಕ್ಸಾಂಪಲ್. ಸಡನ್ ಆಗಿ ಡ್ರೀಮ್ಸ್ ಡೂ ಕಮ್ ಟ್ರೂ ಆಗುತ್ತಲ್ಲ, ಹಿಂಗೆ. ನಮ್ಗೇನಿಲ್ಲ ಪಾಪ, ಅವ್ರಿಗೆ ಎಷ್ಟು ಇದು. ಇಲ್ಲ ನಡೆಯಮ್ಮ ಮುಂದೆ. ಇದು ಪೌಡ್ರ್ ಎತ್ಕೊಂಡ್ರಿ, ಪೌಡ್ರ್ ತಂದಿದ್ರು, ಪೌಡ್ರ್ ಹೋಯ್ತು. ಪೌಡ್ರಲ್ಲ ಇಲ್ಲ, ನೆಕ್ಸ್ಟ್ ಟೈಮ್ ಯಾರು ಪೌಡ್ರ್ ತರಬೇಡಿ. ಹೊಸ ಬಾಕ್ಸ್ ಪೌಡ್ರ್ ಅಂತೆ. ಅಲ್ಲ, ಜಮ್ಮು ಕಾಶ್ಮೀರಲ್ಲಿ ಚಳಿಲಿ ಇರೋಕ್ಕೆ ಆಗಲ್ಲ, ನೀವು ಪೌಡ್ರ್ ಬೇರೆ ತಂದಿದ್ದೀರಾ. ಯಾವಾಗ ಒಂದ್ಸತಿ ಬರ್ತಿದ್ನು ನಾವು ನೋಡೋಕೆ ಅಂತ, ಫ್ಲೈಟ್ಗಲ್ಲ ನೋಡೋಕೆ ಅಂತ ಬರ್ತಿದ್ನು ಅಭಿ. ನೋಡ್ಕೊಂಬಿಡಮ್ಮ ಅಲ್ವಾ, ಇನ್ನು ಯಾವಾಗ ಬರ್ತೀವ ಇಲ್ವಾ. ಹೆಂಗೋ ಕರ್ಕೊಬಂದರೆ ಹುಡುಗರು. 28 ಇದೆ ತಾನೆ. ಹಂಗಾರೆ ಆಲ್ರೆಡಿ ಹೋಗ್ತಾ ಚೆಕ್ ಟೈಮ್ ಐತ್ರಣ. ಒಳಗೆ ಕೂತ್ಕೊಂಡು ಸುಮ್ಮನೆ ಫ್ಲೈಟೆಲ್ಲ ಕೂತ್ಕೊಂಡ್ಬೇಕು, ಅಲ್ಲಿ ರೆಡರ್ ಬರಲ್ಲ. ಎಷ್ಟಿಗೆ ಟೈಮು? ಇಲ್ಲ, ಎಷ್ಟಿಗೆ ಟೈಮು? ಎಷ್ಟೋಗಲ್ಲ ಈಗ? ಎಷ್ಟು ಮತ್ತೆ ಇನ್ನೂ 30 ನಿಮಿಷ ಐತೆ. ಬಂದು ಬಸ್ಗೆ ಹೋಗೋಣ. ಬಸ್ಗಾ? ಹಂಗಂದ್ರೆ ಅಲ್ಲಿಂದ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ಲೈಟ್ ಗಂಟ. ಹತ್ರ ಹೋಗೋಣ, ಫ್ಲೈಟಲ್ಲೇ ಹೋಗೋಣ. ಬಂದಿರಿ, ಬರೀ ಇಲ್ಲಿ ಕೂತ್ಕೊಂಡು. ಸರಿ, ಅದಕ್ಕೆ ಇಲ್ಲಿ ಕೂತ್ಕೊಂಡಿರಿ, ಇಲ್ಲಿ ಕೂತ್ಕೊಂಡಿರಿ, ಬಂದ್ವಿ. ಯಾವ ಬ್ಯಾಗು ಹೋಗಿರುತ್ತೆ. ಎಲ್ಲ ಐತೆ ನೋಡಿ. ಮೈಕ್ ಇಟ್ಕೊಂಡಿದ್ದೆ ತಾನೆ, ಒಡಗಿಡ್ದಾಕಿ. ನಾವೇ ಲಾಸ್ಟ್ ಅನ್ಸತ್ ಹೋಗ್ತಿರೋದು. ಸೀಟ್ ನಂಬರ್ ನೋಡೋಲ್ಲ. ನುಗ್ತವ್ರು ಯಾವ ಕಡೆ ಬೇಕಾದ್ರೆ ನುಗ್ತವ್ರು. ನಡಿ. ಏನು ಭಯ ಬೀಳಕ್ಕೆ ಹೋಗ್ಬೇಡ್ರಿ, ಸರಿನಾ ಅಮ್ಮ. ಕಿರ್ಚಿಯಾ ಅಣ್ಣ, ಚಿಕ್ಕ ಹುಡುಗಾರ ಅಮ್ಮ ಅಂತಾನಲ್ಲ, ಹಂಗೆ ಅಮ್ಮ ಸುಮ್ಮನೆ ಕುತ್ಕೊಂಡಿರು. ವಿಂಡೋ ಸೀಟ್ ಕುತ್ಕೋಬೇಕಾಯ್ತು ಒಬ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಭಯ ಅಂದರೆ ಮತ್ತೆ ಇನ್ನೇನು ಫ್ಲೈಟಲ್ಲಿ ಕರ್ಕೊಂಬಂದಿರೋದು, ನಿಮಗೆ ಬಸ್ಸಲ್ಲಿ ಕುತ್ಕೊಂಡಂಗಿರುತ್ತೆ ಅಷ್ಟೇ. ನಿಮಗೆ ಸ್ವಲ್ಪ ಹೊತ್ತು ಮುಂದೆ ಆದ್ಮೇಲೆ ಆಮೇಲೆ ಕುಣ್ಸೋಣ. ಬರೋ ಅವಸರದಲ್ಲಿ ಮೈ ಕೆಳಗಡೆ ಬೀಳ್ಸ್ಬಿಟ್ಟು ವಾಪಸ್ ಓಡೋಗ್ಬಿಟ್ಟು ಮತ್ತೆ ಬಂದಿರೋದು. ಸರಿ, ಇಲ್ಲೇ ಕುತ್ಕೊಂಡಿರಿ. ನಾನು ಅಲ್ಲೈತೆ ನನ್ನ ಸೀಟು, ನಾನು ಅಲ್ಲಿ ಕುತ್ಕೊಂತೀನಿ. ಬಾಯ್. ನಂದು ಅಲ್ಲೇ ಇದ್ದೀರಾ, ಚೆನ್ನಾಗಿತ್ತು. ನನ್ನ ಸೀಟ್ ಇಲ್ಲಿ ಕೊಟ್ಬಿಟ್ಟವ್ರೆ. ನೀರೊಂದೇ ಫ್ರೀಯಾಗಿ ಕೊಡೋದು. ನೀರು ಬಿಟ್ರೆ ಏನು ಫ್ರೀಯಾಗಿ ಕೊಡೋದು.
ನೀರು ಬೇಕು ಅಂದರೆ ನೀರು ಇಸ್ಕೊಂಡು ಕುಡಿಬೋದು ಅಷ್ಟೇ. ನಾನು ಇಸ್ಕೊಂತ ಇದ್ನಲ್ಲ ಮೇಡಮ್ ಅಂತ ಹಾಂ ನೀರು ಇಸ್ಕೊಂತ ಇದ್ನಲ್ಲ ಮತ್ತು ಬೇಕು ಅಂದ್ರೆ ನೀರು ನಂಗೇನು ಇಸ್ಕೊಂಡು ಗೊತ್ತು ಬರ್ತಾಳಿರು ತೆಗಿರೋ ಕೊಡ್ಬೇಕು ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಈಗ ಹೋಗುತ್ತೆ ಫ್ಲೈಟ್. ಅಂಥದ್ದಿಲ್ಲ ಅವಾಗ ನಾವೇ ಇವಾಗ ಟ್ರೈನಲ್ಲಿ ಕರ್ಕೊಂಡು ಹೋಗೋದೇ ಹೆಚ್ಚಾಗಿರ್ತೈತೆ. ನೋಡಿ ಎಷ್ಟು ಮಕ್ಕಳು ಈ ವಯಸ್ಸಿಗೆ ಫ್ಲೈಟ್ ಹತ್ತು. ಫ್ಲೈಟ್ ಹತ್ತವ ಗ್ರೇಟು. ನೀವು 40 ತಗೊಂಡು ಆಟ ಆಡ್ಕೊಂಡು ನೀವು 40 ಆದ್ಮೇಲೆ ಹತ್ತಿದ್ದೀರಾ. ಅದು ಅಪ್ಪ ಇಲ್ಲಾಂದ್ರೆ ಅದು ಇಲ್ಲ. ಆದಿ ಒಂದು ಮಿಸ್ ಆಯ್ತು ಪಾಪ ಅಲ್ಲಿ ಹೋಗದೆ ಬೇಜಾರು. ಬರ್ತಾನೆ ಇರೋ ನೆಕ್ಸ್ಟ್ ನಾನು ಹೋಗ್ತೀನಿ, ಅವ್ನು ನೆಕ್ಸ್ಟ್ ಫ್ಲೈಟ್ ತೊಗೊಂಬತ್ತಾನೆ. ಈ ಫ್ಲೈಟ್ಗಿಂತ ನೆಕ್ಸ್ಟ್ ಫ್ಲೈಟ್ ಚೆನ್ನಾಗಿರುತ್ತೆ ನೀವು ನೋಡೋಕ್ಕೆ. ಕೆಳಗಡೆ ಫುಲ್ಲು ಐಸ್ ಕಾಣಿಸುತ್ತೆ. पावर बैंक और लिथियम बैटरीज गर्म होने पर आग पकड़ सकते हैं। इन्हें अपने सामने ಎಷ್ಟೊಂದಿದೆ ಒಬ್ಬಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಗೊತ್ತದು. ಅದು ಹತ್ಬಿಟ್ರೆ ಮೇಲೆ ಹೋದ್ಮೇಲೆ ಇನ್ನೂ ಮೇಲೆ ಹೋಗಿಲ್ಲ, ಕೆಳಗಡೆ ಹೋಯ್ತೈತೆ. ಅಬ್ಬಿ ಎಷ್ಟೊಂದು ಎಷ್ಟು ಪ್ಲೇಟ್ ಇದೆ ನೋಡು. ಎಷ್ಟು ಪ್ಲೇಟ್ ಅವೆ ಬಿ ಅಷ್ಟು ಲೈನ್ಗೆ ಒಳ್ಳೆ ಗೌರ್ಮೆಂಟ್ ಬಸ್ ನಿಂತ್ಕೋತಾವಲ್ಲ ಹಂಗೆ ನಿಂತ್ಕೊಂಡವೆ. ಹಾಂ ಎಲ್ಲ ಒಂದೊಂದು ಕಡೆ ಹೋಯ್ತವೆ. ಇದಕ್ಕೂ ಫ್ರೀ ಮಾಡ್ಬೋದಾಗಿತ್ತಾ? ಇದಕ್ಕೂ ಫ್ರೀ ಮಾಡಿದ್ರೆ ಮುಗ್ದೋಗಿರೋದು. ಗೌರ್ಮೆಂಟ್ ಬಸ್ ಹಂಗೆ ನಿಂತ್ಕೊಂಡ್ಬಿಡವು. ಅಲ್ಲೋಯ್ತಾ ಕ್ರಾಸ್ ಮಾಡ್ಕೊಂತ ಐತೆ. ಜಾಗ we extend a warm welcome to our Indigo Blue Chip ಹೋಗ್ತೈತೆ Enjoy the ಹೋಗ್ತೈತೆ ಹೋಗ್ತೈತೆ ಹೋಗ್ತೈತೆ. ಫಸ್ಟ್ ಟೈಮ್ ಅಭಿ ಫ್ಲೈಟಲ್ಲಿ ಹೋಗ್ತಾ ಇರೋದು. ಮ್ಯಾಕ್ ಹೋಯ್ತಾ ಅವಾಗ ಭಯ ಪಡ್ಬೇಡ. ಅಲ್ಲುಡಲಿ ಫಸ್ಟ್ ಟೈಮ್ ಅಂತೆ ಆದಿ ಅವರಮ್ಮನಿಗೆ. ಅದೇನೇ ನಿಂಗೆ ಫಸ್ಟ್ ಟೈಮ್ ಅಲ್ವಾ? ನನಗೆ ಫಸ್ಟ್ ಟೈಮ್ ಆದ್ರೆ ನಂಗೆ ಸ್ವಲ್ಪ ಧೈರ್ಯ ಇದೆ. ಧೈರ್ಯ ಐತಂತೆ ಧೈರ್ಯ. क्योंकि ये विमान की सुरक्षा को प्रभावित करेगा। आपके सहयोग के लिए धन्यवाद। ಡೆಲ್ಲಿ ಏರ್ಪೋರ್ಟ್ ಇದು. ಹಿಂಗೆ ನೋಡಮ್ಮ, ಹಿಂಗೆ ಮಲ್ಕೊಂಬಿಡ್ಬೇಕು ನೀವು ಅಷ್ಟೇ. ಇಲ್ಲ ಹಿಂಗೆ ಮಲ್ಕೊಂಡ ನೋಡಿ ಎಲ್ಲರೂ ಬೆಡ್ಶೀಟ್ಗಳು ಎತ್ಕೊಂಡು. ಹಾಂ ಶಾಲು ಆಮೇಲೆ ಒಂದೊತ್ತು ಊಟ ಎಲ್ಲ ಇವರೇ ಕೊಡ್ತಾರೆ. ಮಲ್ಕೊಂಬಿಡಿ ಎದ್ದು ಹೋಗ್ಲೇ ಬಿಡತ್ತೆಗೆ. ನೆಕ್ಸ್ಟು ಇಲ್ಲೊಂದ್ಸರಿ ಬ್ಯಾಗ್ಗಳೆಲ್ಲ ಚೆಕ್ ಮಾಡಿ, ಬೋರ್ಡಿಂಗ್ ಪಾಸ್ನೆಲ್ಲ ಚೆಕ್ ಮಾಡಿ ಒಳಗೆ ಬಿಟ್ಟವ್ರೆ. ಗೇಟ್ ನಂಬರ್ 9 ಹೋಗ್ಬೇಕು. 9ಅಲ್ಲಿ ಕುತ್ಕೋಬೇಕು 10 ಗಂಟೆ ಗಂಟ, ಇಲ್ಲಾಂದರೆ ಹಿಂಗೆ ಮಲ್ಕೋಬೇಕು. ಅವೆಲ್ಲ ತಪ್ಪು. ಇನ್ನೇನಪ್ಪ ಅಮ್ಮ, ಬೆಂಗಳೂರು ಏರ್ಪೋರ್ಟ್ ನೋಡಿದೆ, ಡೆಲ್ಲಿದು ನೋಡಿದ್ರಿ, ನೆಕ್ಸ್ಟು ಇನ್ನು ಕಾಶ್ಮೀರ ನೋಡ್ತೀರಾ? ಏರ್ಪೋರ್ಟ್ ನೋಡಿದ್ರಿ, ಡೆಲ್ಲಿ ನೋಡಿದ್ರಿ, ನೆಕ್ಸ್ಟ್ ಕಾಶ್ಮೀರ್ ನೋಡ್ತೀರಾ. ನಾಳೆ ಅವತ್ತು ವಾಪಸ್ ಬರುವಾಗ ಬಾಂಬೆ ನೋಡ್ತೀರಾ? ಏನಪ್ಪ ಒಂದೇ ಟ್ರಿಪ್ಪಲ್ಲಿ ಫುಲ್ ಏರ್ಪೋರ್ಟ್ಗಳು. ಏರ್ಪೋರ್ಟ್ ಟ್ರಿಪ್ ಆಗಿರ್ತೀನಿ ಅರ್ಧ. ಗೇಟ್ ನಂಬರ್ 9 ಕೆಳಗಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಬರೀ ಬಸ್ಸಲ್ಲಿ ಹೋಗಕ್ಕೆ. ಬಸ್ಸಲ್ಲಿ ಹೋದ್ರೆ ಇವರು ಲೈಟ್ಗಳು ನಿಂತಿರ್ತಾವಲ್ಲ ಎಲ್ಲ ಕಡೆ ಕೆಳಗಡೆ, ಅವೆಲ್ಲ ನೋಡ್ಬೋದು ಇವರು. ಕಾಫಿ ಗೀಸಿ ಕುಡಿತೀರಾ? 23 ಅಲ್ಲಿ ಕಾಫಿ ಗೀಸಿ ಕುಡಿಯೋಣ ಬರೋ ನಡ್ರಿ. ಹಾಂ ಹ್ಞೂ ಅಲ್ಲಿ ಹೋಗೋಣ. ಕಾಫಿ ಇಲ್ಲಿ ಹೊರಗಡೆ ಥರ 20 ರೂಪಾಯಿ 30 ರೂಪಾಯಿ ಇರಲ್ಲ, 200-300 ಇರುತ್ತೆ. ಹಂಗಂದ್ರೆ ಬೇಡ, ಕುಡಿಬೇಕು ಹೇಳಿದ್ಮೇಲೆ.
ನಾನು ನೋಡೋಣ ಎಷ್ಟಿತ್ತು ಅಂತ. ಎಷ್ಟು ಗೇಟ್ ನಂಬರ್ ನಮ್ಮದು? 9. ಇಲ್ಲಿ ಇದೆ ಗೇಟ್ ನಂಬರ್ 9. ಏನೈತೆ ಅಲ್ಲಿ ಹಾಕೋರು ನೋಡಿ ಆಂಟಿ, ಮಸಾಲಾ ಟೀ 238. ಬಾರ ಅಂತ ಓಡಾಯ್ತು. ಇಲ್ಲಿ 230 ರೂಪಾಯಿ ಕೇಳಿದ ತಕ್ಷಣ ಅವರು ತೊಗೊಂಬಂದ್ರೆ ನಿಮ್ಮ ಪೌಡ್ರ್ ಡಬ್ಬಿ ಕಸ್ಕೊಂಡ್ರಲ್ಲ ಅಮ್ಮ ಕಸ್ಕೊಂತಿದ್ರು. ಹಂಗೆ ತರ್ಬೋದಿತ್ತು ಅದು ಪುಳಿಯೋಗರೆ ಮಾಡ್ಕೊಂಡು ತರ್ಬೋದಿತ್ತು. ಅವೆಲ್ಲ KSRTC ಹತ್ತಿದಾಗ ಮಾಡಿದ್ರೆ ಚಂದ. ಫ್ರೀಯಾಗಿ KSRTC ಕೊಟ್ಟಾರಲ್ಲ ಅದ್ರ ಮಾಡ್ಕೊಂಡು ಹೋಗಿ. ಹಿಂಗೆ ನೀವು ಬಂದ್ಬಿಟ್ಟು ಇಲ್ಲಿ ಇಷ್ಟು ಚೆನ್ನಾಗಿರೋ ಏರ್ಪೋರ್ಟಲ್ಲಿ ನೀವು ಕಡಲೆಪುರಿ ಉಂಡೆ ಚಕ್ಲಿ ತಿನ್ಕೊಂಡು ಕುತ್ಕೊಂತೀರ ಇಲ್ಲಿ ಇಂಥ ಏರ್ಪೋರ್ಟಲ್ಲಿ? ಕೊಡಬೇಕು. 20,000 ಫ್ಲೈಟ್ ಕೊಟ್ಟಿದ್ದಾರೆ ಅಂದಮೇಲೆ 200 ರೂಪಾಯಿ ಟೀ ಕೊಟ್ಟರೆ ಏನೂ ಆಗಲ್ಲ. ಕಾಫಿ ಕೊಡೋದು ಹೊಟ್ಟೆ ತುಂಬುತ್ತಿಲ್ಲಿ. ಟೀನೂ ಸಿಗುತ್ತಮ್ಮ, ಟೀನೂ ಸಿಗುತ್ತೆ. ನಂಬರ್ 9 ಇಲ್ಲೇ ಇರೋದು. ಇದರಲ್ಲಿ ಎಸ್ಕಲೇಟ್ರಲ್ಲಿ ಹೋದ್ರೆ ನೀನು ಮತ್ತೆ ಅಲ್ಲಿಗೆ ಹೋಗಿ ಗೇಟ್ ನಂಬರ್ 11 ಹತ್ರ ಕಮ್ ಬ್ಯಾಕ್. ಹಂಗೆ ನಡ್ಕೊಂಬರ್ತಾರೆ, ನೀವು ಅಲ್ಲೇ ನಿಂತಿರ್ತೀರ. ಪಿಜ್ಜಾ ನೋಡ್ದಾ, ಈಗ ತಾನೇ ಉಂಡೆ ಕಳ್ಳೆಪುರಿ ಅನ್ನೋರು ಪಿಜ್ಜಾ ಬಂದ್ಬಿಟ್ಟು ಆಫೀಸಲ್ಲಿಗೆ ಏನೋ ನೆಕ್ಸ್ಟ್ ಟ್ರಿಪ್ಗೆಲ್ಲ ಹೋದ್ರೆ ಅಯ್ಯೋ ಇನ್ನೆಲ್ಲ ಹೋಯ್ತಾರೆ. ನಮಗೆ ಮುಂಚೆ ಇವರೇ ಪಿಜ್ಜಾ ಅಂಗಡಿ ಇದು ಮೆನುನೇ ನೋಡಲ್ಲ, ಹಂಗೆ ಆರ್ಡರ್ ಮಾಡ್ತಾರೆ. ಆಮೇಲೆ ಇದೇ ಗೇಟ್ ನಂಬರ್ 9. ಇಲ್ಲಿಂದನೇ ಇರೋದು. ಬೆಳಿಗ್ಗೆ 10 ಗಂಟೆಗೆ ಇಲ್ಲಿಂದ ಹೋಗ್ಬೇಕು ನಾವು. ಅಲ್ಲಿ ಗಂಟೆ ಇಲ್ಲೇ. ಇಲ್ಲಿ ಮಲ್ಕೊಳಕ್ಕಾಗಲ್ಲ, ಬಾರಲ್ಲ ಬೇರೆ ಕಡೆ ಮುಂದೆ. ಎಲ್ಲಿ ನೋಡಿ, ಇಲ್ಲಿ ಹಿಂಗೆ ಬಾಯಿ ತಕೊಂಡ್ ಮಲ್ಕೊಬೇಕಾಗುತ್ತೆ. ಇಲ್ಲೇ ಕುತ್ಕೊಂಡು ಡಾಮಿನೋಸ್ ಪಿಜ್ಜಾ ತಿನ್ನಕ್ಕೆ ಕುತ್ಕೊಂಡವ್ರು ಇಬ್ರು. 1,100 ರೂಪಾಯಿ ಕ್ಯಾಶ್ ಇಸ್ಕೊಂಬ. 1100. ಏನೇನು ಹೇಳ್ದಣ್ಣ? ವೆಜ್ ಕಾಂಬೋ. ವೆಜ್ ಕಾಂಬೋ ಕೊಡ್ರಿ ಇಬ್ರು 500 ರೂಪಾಯಿ ಕೊಡಿ. ಇನ್ನೂ 500 ರೂಪಾಯಿ ನೀನು ಕೊಡಮ್ಮ. ಇಲ್ಲಿ ಅಲ್ಲ ಒಂದು ಕಾಫಿ ಇಸ್ಕೊಂಡ್ಬಿಡ್ತೀನಿ ನಾನು. ಬೇಡ ಮನೇಲಿ ಸ್ಟಾರ್ ಬಾಕ್ಸ್ ಕಾಫಿ ಮಾಡ್ಕೊಡ್ತಾರೆ ಅನ್ನೋದಾರ, ಮನೇಲಿ ಕುಡಿಯಲ್ಲ. 1000 ಅವ್ನು ಕ್ಯಾನ್ಸಲೇ ಮಾಡಿ. 1050 ಹತ್ರ ಇಲ್ಲ, 60 ರೂಪಾಯಿ. 1050 50 ರೂಪಾಯಿ ಕಣಮ್ಮ, 60 ರೂಪಾಯಿ ಅನ್ಸುತ್ತೆ. ಅಲ್ಲ ರೀ, ಇದು ಯಾರು ಬ್ಯಾಗ್ ನಾವಿಲ್ಲಿ ಕುತ್ಕೊಂಡು ಡಾಮಿನೋಸ್. इस ऊपर से कवर कर दी बस. इसका कवर नेवी पूरा कुछ नहीं है, रेगुलर का ही है. ಇದೇ ಇವತ್ತು ರಾತ್ರಿ ಊಟ. ಈಗ ತಿಂದು ಜ್ಯೂಸ್ ಕೊಟ್ಟು ಪಿಜ್ಜಾ ತಿಂದು ಜ್ಯೂಸ್ ಕುಡಿದು ಕಾಫಿ ಕುಡಿದು ಇಲ್ಲೇ ಮಲ್ಕೊಳ್ಳೋದು. ಏನ ಎಲ್ಲೂ ತಂದು ಕೊಡಲ್ಲ ಅವರೇ. ಕಟ್ ಮಾಡಿ ಅವ್ರನ್ನ ತೋರಿಸ. ನಮ್ಗೆ ಇವತ್ತು ಏನೋ ಊಟದ ಬಗ್ಗೆ ಭಾರಿ ಕಷ್ಟ ಅನಿಸ್ತೈತೆ. ಕುಡಿದ್ನ ಅದು ಕುಡಿಯಮ್ಮ, ಹಂಗೆ ತಿನ್ನೋಕತ್ತೀವಮ್ಮ. ಲಾಗು ಎಡಿಟ್ ಆಯಿತು ಒಂದು. ಅಣ್ಣ ಇಲ್ಲಿ ಮಲ್ಕೊಂಡಿದ್ದಾನೆ,
ನಮ್ಮಮ್ಮ ಮತ್ತು ಅವರಮ್ಮ ಅಲ್ಲಿ ಮಲ್ಕೊಂಡಿದ್ದಾರೆ. ಏರ್ಪೋರ್ಟಲ್ಲೆಲ್ಲ ಬಿದ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಇರೋದಲ್ವ ಫ್ಲೈಟು. ಪಾಪ ಅವರು ಏನು ಮಾಡ್ತಾರೆ, ನಿದ್ದೆ ಮಾಡಬೇಕು. ನಾನು ಲಾಗ್ ಎಲ್ಲ ಎಡಿಟ್ ಆಯಿತು. ನೆಕ್ಸ್ಟ್ ಲಾಗಲ್ಲಿ ನನ್ನ ಡೆಸ್ಟಿನೇಷನ್ ಎಲ್ಲಿರುತ್ತೆ ಅದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅದು ನಾಳೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಲಾಗು ಇಲ್ಲಿ ಎಂಡ್ ಆಗುತ್ತೆ. ಎಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.